ಏನಿಲ್ಲ. ಎಲ್ಲ ಕಡೆ ಇದಾಗಿದೆಯಲ್ವಾ, ಈಗ ನಾನೊಂದು ಹೇಳ್ತೀನಿ ಕೆಲಸ ಅದು ಮಾಡ್ಕೊ ಬಂದ್ಬಿಡಿ. ಅಲ್ಲೆಲ್ಲ ಚಿರಂಡಿದ್ ನೀರೆಲ್ಲ ಬಿಡಿಸ್ರಲ್ವಾ? ಹ್ಞೂ ಅಣ್ಣ, ಎಲ್ಲ ಬಿಡಿಸಿದೀವಿ ಅಣ್ಣ. ಎಲ್ಲ ಬಿಡಿಸು ಎಲ್ಲ ಇದು ಮಾಡಿದೀವಿ. ಮತ್ತೆ ರಾತ್ರಿ ಮಳೆ ಬಂತಲ್ಲ, ಎಲ್ಲ ನೀಟಾಗಿ ಹೋಗೈತೆ ನೀರು. ಇನ್ನೇನಾರ ಇದ್ರೆ ಹೇಳ್ರಪ್ಪ, ಇನ್ನೇನಾರ ಇದ್ರೆ ಹೇಳಿ. ಜಲ್ದಿ ಮಾಡ್ಕೊಂಡು ಹೋಗ್ತೀವಿ ಒಂಚೂರು. ಇನ್ನೊಂದು ಇಂಪಾರ್ಟೆಂಟು, ಈ ಅನಾಥಾಶ್ರಮ ಎಲ್ಲ ಇದಾವಲ್ಲಪ್ಪ, ಅಲ್ಲಿಗೆ ಸ್ವಲ್ಪ ಡೊನೇಷನ್ ಎಲ್ಲ ಇದು ಮಾಡಬೇಕು. ಅದಕ್ಕೆ ಎಲ್ಲಾರ ಮನೆ ಹತ್ರ ಡಂಗೂರ ಸಾಕ್ಬಿಟ್ಟು ಟಮಟೆ ಬಡಿಯೋನಿಗೆ ಹೇಳ್ಬಿಡು, ಎಲ್ಲಾರ ಮನೆಗೂ ಒಂದು ಅಕ್ಕಿ ಬೇಳೆ ಏನೇ ಇದ್ರು ಅದು, ಆಮೇಲೆ ದುಡ್ಡು ಬಟ್ಟೆ ಇವೆಲ್ಲ ಕೊಡಕ್ಕೆ ಹೇಳಪ್ಪ. ಎಲ್ಲ ಅದನ್ನ ಮಾಡ್ಕೊ ಬಂದ್ಬಿಟ್ರಿ. ಯಾರು ಡಂಗೂರ ಸಾರ್ತೀರಾ? ಅದೇ ನಮ್ಮ ಬೈರವನಲ್ಲ, ಬೈರಂಗೆ ಹೇಳ್ಬಿಡ್ತೀನಿ ಬಿಡೋಣ. ಎಲ್ಲಾರ ಮನೆ ಹತ್ರಕ್ಕೂ ಇದು ಮಾಡಿ. ಎಷ್ಟೊತ್ತಿಗೆ ತರ ಕೇಳೋಣ ಎಲ್ಲಾರ್ಗು? ಏನಿಲ್ಲ, ಸಾಯಂಕಾಲದತ್ತು ನಮ್ಮ ಮನೆ ಹತ್ರಕ್ಕೆ ತಂದಿಟ್ಟಾದ್ರೂ ಸಾಕು. ಒಂದು ವಾರದಲ್ಲಾದ್ರೂ ಪರವಾಗಿಲ್ಲ. ಆಮೇಲೆ ಬೆಂಗಳೂರಿಗೆ ಹೋಗಿ ನಾನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೋಗೋಣ, ಆಯ್ತು, ಹೇಳ್ಬಿಡ್ತೀನಿ ಎಲ್ಲಾರ್ಗು ಈಗಲೇ ಡಂಗೂರ ಸಾರಕ್ಕೆ ಹೇಳ್ಬಿಡ್ತೀನಿ. ಅಷ್ಟು ಮಾಡು, ಅಷ್ಟು ಮಾಡ್ಬಿಟ್ಟು ಇದು ಮಾಡು. ಇನ್ನೇನಾರ ಇದೆಯಾ? ಇನ್ನೇನಿಲ್ಲ ತಾನೆ? ಸರಿಯಪ್ಪ, ನಾನು ಒಂಚೂರು ಹೋಗಿ ನಾಷ್ಟ ಮಾಡ್ಕೊಂಡ್ ಬರ್ತೀನಿ. ಅದು ಮಾಡಾಗ ಹೋಗಿ ಡಂಗರ ಸಾರ್ಸಾಗು. ಸರಿ ಅಣ್ಣ, ಸರಿ ಅಣ್ಣ, ಹೋಗ್ತಿದ್ವಿ, ಇಬ್ರು ಹೋಗ್ತಿದ್ವಿ. ನಮ್ ರಮೇಶ ಇದಾದ್ಮೇಲೆ ಆ 3 ಬಲ್ಪ್ ಹಾಕ್ಸಾನೆ, ಆ ನೀರ್ ಹೋಗೋದೆಲ್ಲ ಮಾಡ್ಸೋನಲ್ಲ ನಮ್ಮ ಅವಾಜಿ. ಎಲ್ಲ ಚೆನ್ನಾಗಿ ಮಾಡ್ತಾನಪ್ಪ, ಪರವಾಗಿಲ್ಲ. ನಾನು ಅಂದೆ ಹೇಳೋಣ ಅಂತಿದ್ದೆ, ನೀವೇ ಹೇಳಿದ್ರಿ. ಪರವಾಗಿಲ್ಲಪ್ಪ, ಆ ಪಟೇಲನ್ಕಿಂತ ಈ ಪಟೇಲನೇ ಚೆನ್ನಾಗಿ ಕೆಲಸ ಮಾಡ್ತಾವನೆ. ಪರವಾಗಿಲ್ಲ ಪರವಾಗಿಲ್ಲ. ಒಳ್ಳೆ ರಮೇಶ ಬಿಡಪ್ಪ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿಸ್ತಾವನೆ. ಹೌದೌದೌದು. ನಾನು ನೆನೆ ಅದೇ ಅನ್ಕೊಂಡೆ, ಇದ್ಯಾರಪ್ಪ ಮೋರಿ ಬಂದು ಕ್ಲೀನ್ ಮಾಡ್ತಾವ್ರೆ ಅಂತ. ರಾತ್ರಿ ಮಳೆ ಬಂತಲ್ಲ, ಅವಾಗ್ಲೂ ನೀರು ಚೆನ್ನಾಗೋಯ್ತು. ಅಲ್ಲಿ ಕಸ ಎಲ್ಲ ಕಟ್ಕೊಂಡು ಬಾಬಾ ಯಾವ ಟ್ಯಾಕ್ಟ್ರು ಕಸ ಇದಾಯ್ತಂತೆ. ಪರವಾಗಿಲ್ಲ ಬಿಡು, ಒಳ್ಳೆ ಕೆಲಸ ಮಾಡ್ತಾವನ ರಮೇಶ್. ಯಾರೋ ಅಲ್ಲಿ ಟಮಟೆ ಶಬ್ದ ಬರ್ತಾಯ್ತು ನೋಡು, ಯಾರ ಕೂಗ್ತಾವ್ರೆ? ಏನಪ್ಪ ಅದು? ಹೌದೌದೌದೌದು, ಎಲ್ಲೋ ಕೇಳಿಸ್ತಾ ಇತ್ತೆ, ತಡಿ. ಯಾರೋ ಬರ್ತಾವ್ರೆ ಏನೋ ಬಡ್ಕೊಂಡು. ಕೇಳ್ರಪ್ಪ, ಕೇಳಿ. ನಮ್ಮ ಪಟೇಲ್ರು ಹೇಳಿದ್ದಾರೆ, ಅನಾಥಾಶ್ರಮಕ್ಕೆ ಬಟ್ಟೆ ಇದ್ರೆ ಬಟ್ಟೆ, ಬೇಳೆ, ಅಕ್ಕಿ, ದವಸ ಧಾನ್ಯಗಳು, ದುಡ್ಡು ಕೊಡೋರು ಇದ್ರೆ ದುಡ್ಡು ಎಲ್ಲರೂ ಕೊಡ್ಬೇಕಂತೆ. ರಮೇಶ್ ಅಣ್ಣನ ಮನೆ ಹತ್ರಕ್ಕೆ ಒಂದು ವಾರದವರೆಗೂ ಟೈಮ್ ಅಂತೆ. ಆಮೇಲೆ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಕೊಟ್ಬಿಟ್ಟು ಬರ್ತಾರಂತೆ ರಮೇಶ್ ಅಣ್ಣ. ಕೇಳ್ರಪ್ಪ, ಕೇಳಿ. ಏನದು ಕೇಳಿಸ್ತಾ ಇಲ್ಲ, ಬಾಯ್ಲೆ. ಅದೇ ಅಮ್ಮ, ರಮೇಶ್ ಅಣ್ಣ ಹೇಳ್ತು, ಅದ್ಯಾವುದೋ ಅನಾಥಾಶ್ರಮ, ಕಣ್ಣಿಲ್ದವರು, ಕಾಲ್ದಿಲ್ದವರು, ಆಮೇಲೆ ವಯಸ್ಸಾದವರು, ಇಂಥವ್ರಿಗೆಲ್ಲ ಬಟ್ಟೆ, ಬರೀ ದವಸ ಧಾನ್ಯಗಳು, ದುಡ್ಡು ಕೊಡೋರು ಇದೆ ದುಡ್ಡು ಇವೆಲ್ಲ ಕೊಡ್ಬೇಕಂತೆ. ಅದಕ್ಕೆ ರಮೇಶ್ ಅಣ್ಣ ಹೇಳ್ತು, ಟಮಟೆ ಬಾರ್ಸಕಪ್ಪ, ಎಲ್ಲರಿಗೂ ಹೇಳ್ಕೊಂಬಂದ್ಬಿಡು ಅಂತ. ಅಕ್ಕೆ ಹೇಳ್ತಾ ಇದ್ದೀನಿ, ಒಂದು ವಾರದೊಳಗಡೆ ರಮೇಶ್ ಅಣ್ಣನ ಮನೆ ಹತ್ರಕ್ಕೆಲ್ಲ ಏನೇನು ಕೊಡೋದಿದ್ರು ತಗೊಂಡೋಗಿ ಕೊಡ್ಬೇಕಂತಪ್ಪ. ಅದಕ್ಕೆ ಹೇಳಕ್ಕೆ ಟಮಟೆ ಹೊಡಿತಾ ಇದ್ದೀನಿ. ಏನ್ರಿ, ನಾವ್ ಹೇಳಿದ್ರೆ ಇದ್ ಮಾಡಲ್ಲ ನೋಡ್ರಿ. ಪಟೇಲ ಹೇಳಿದ್ಕೆ ಬಿಸಿಲಲ್ಲೇ ಬಂದು ಟಮಟೆ ಬಡಿತಾ ಇದ್ದೀರಾ. ಪರವಾಗಿಲ್ಲಪ್ಪ, ಗೌಡ್ರ ಮಾತು ಕೇಳ್ತಾ ಇದ್ದೀರಾ. ಅಲ್ಲಪ್ಪ, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಟೀ ಪುಡಿ ತಾಬ ಅಂದ್ರೆ ಅಳ್ತೀಯ. ಈಗ ನೋಡಿ ಮಟ್ ಮಧ್ಯಾಹ್ನ ಟಮಟೆ ಬಡಿತಾ ಇದೀಯಪ್ಪ. ಸುಮ್ನೀರು, ಮನೆ ಕೆಲಸ ಯಾರು ಬೇಕಾದ್ರೆ ಮಾಡ್ಬೋದು. ಇದು ಗೌಡ್ರೇನು ಪುಕ್ಕಟೆ ಮಾಡಿಸ್ಕೊಂತಾರ? ಸಂಬಳ ಕೊಡ್ತಾರಂತ ನಂಗೆ 300 ರೂಪಾಯಿ, ದಿನ 300 ರೂಪಾಯಿ. ಗೌಡ್ರು ಹೇಳಿದ ಕೆಲಸ ಮಾಡ್ಕೊಂಡಿರೋದು. ರಮೇಶಪ್ಪ ಒಳ್ಳೇನು, ಅವ್ರಂಗಲ್ಲ. ಅದಕ್ಕೆ ನಾವು ಮಾಡ್ತಾ ಇದೀವಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗಲ್ವಾ? ಒಳ್ಳೆಯವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಲಕ್ಷ್ಮಕ್ಕನೇ ನಿಂತಿದೆ, ನಾವೆಲ್ಲ ನಿಲ್ಲದೇನಮ್ಮ? ಏನು ಲಕ್ಷ್ಮಕ್ಕ, ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಹೌದೌದೌದು. ರಮೇಶ ಒಳ್ಳೇನು. ಎಲ್ಲಾರು ಇದ್ದು ಸಹಕಾರ ಮಾಡ್ರಿ. ಎಲ್ಲಾರ್ಗು ಅವನು ಇದ್ ಮಾಡ್ತಿರೋದು ನೋಡಪ್ಪ. ಅವಳೇ ಬಲ್ಪ್ ಹಾಕಿಸ್ತಾ, ಮೋರಿ ಕ್ಲೀನ್ ಮಾಡಿಸ್ತಾ, ಆಮೇಲೆ ಇಲ್ಲಿ ಏನೋ ಸ್ಕೂಲಲ್ಲಿ ಏನೋ ಸ್ವಲ್ಪ ಸೋರ್ತಿತ್ತಂತೆ, ಅದನ್ನ ರೆಡಿ ಮಾಡ್ಸಕ್ ಹೇಳೇನೆ. ಅನಾಥಾಶ್ರಮಕ್ಕಿದ್ದೇಳೇನೆ. ಮಾಡಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆಯವ್ರಿಗೆ ನಾವು ಯಾವತ್ತಿದ್ರು ಹೆಲ್ಪ್ ಇರ್ತೀವಿ. ನಾವ್ ಹೇಳ್ತೀವಿ ಬಿಟ್ರಪ್ಪ, ಎಲ್ಲಾರ್ಗು ತಗೊಂಡು ರಮೇಶ್ ಅಣ್ಣನ ಮನೆ ಹತ್ರ ಕಿಡಾಕಿ. ಹಂಗೆ ರಮೇಶ್ ಅಣ್ಣ ದುಡ್ಡು ಕೊಟ್ರೆ ಸಾಯಂಕಾಲ ಏನೋ ಕೋಳಿ ಗಿಳಿ ತಂದ್ಬಿಡು. ಒಂದು ವಾರ ಆಯ್ತು ತಿಂದು, ವಾರ 15 ದಿನ ಆಯ್ತು. ಹಂಗೆ ತಂದ್ಬಿಡು, ಎಲ್ಲ ಖಾರ ದಿಕ್ಕಿರ್ತೀನಿ ನಾನು. ಅವಾಗಲೇ ನೀನ್ ಕೋಳಿ ಅರಿಯಕ್ ನೋಡ್ತಾ ಇದೀಯ? ಇರಾಮ, ಭಾನುವಾರ ನಾಳೆ ತಿನ್ನೋಣ, ಇವತ್ತೇನು? ಅಲ್ವಾ ಲಕ್ಷ್ಮಕ್ಕ, ಇವತ್ತೇ ಇವಮ್ಮ ಓದಾಡ್ತಾವಳೆ ಶನಿವಾರ ದಿನ. ತರಗ್ರಿ ಲಕ್ಷ್ಮಕ್ಕ, ನೀನ್ ಕೇಳೋದು ತರಗ್ರಿ. ಖಾರ ಅರ್ಧ ಇಟ್ಟಿರ್ತೀನಿ, ಖಾರದಲ್ಲೇ ಬಂದ್ರೆ ಊಟ ಹಾಕಲ್ಲ ನಿಂಗೆ. ಆಯ್ತು ತಗೋ, ಇವತ್ತು ತಿಂದ್ರೇನು ನಾಳೆ ತಿಂದ್ರೇನು. ಸರಿ ಲಕ್ಷ್ಮಕ್ಕ, ನಾನು ಹೋಯ್ತಾ ಇದ್ದೀನಿ. ಸರಿ, ಎಲ್ಲರಿಗೂ ಎಲ್ಲ ಬೀದಿಲು ಹೋಗಿ, ಆ ಕಡೆ ಬೀದಿಲ್ ಎಲ್ಲ ಹೋಗಪ್ಪ, ಹೋಗ್. ಸರಿ ಲಕ್ಷ್ಮಕ್ಕ, ಹೋಗ್ತಾ ಇದ್ದೀನಿ, ಕೂಗ್ತೀನಿ. ಜಯಮ್ಮನ್ ಬಗ್ಗೆ ಏನೈತೆ? ಏನ್ ಗೊತ್ತೇ ಆಗ್ತಿಲ್ಲಪ್ಪ. ಜಯಮ್ಮ ಏನೋ ಅವ್ರು ಯಾರದು, ಅವ್ರ ಅಣ್ಣ ಬಾಂಡ್ಲಿ ತಲೆ ಇದ್ನಲ್ಲ, ಅವನೇನೋ ಇವತ್ತು ಬಿಡ್ಸ್ಕೊಂಡ್ ಬರ್ಬೋದಪ್ಪ. ಜಯಮ್ಮ ಇವತ್ತು ಸಾಯಂಕಾಲ ಬರ್ತಾರೆ ಅಂತ ಅಂದ್ರು. ನಿಂಗೇನಾರು ಗೊತ್ತಾ ಲಕ್ಷ್ಮಕ್ಕ? ಹೌದೌದೌದು, ಇವತ್ತು ಸಾಯಂಕಾಲನೇ ಬಂದ್ಬಿಡ್ತಾರಂತೆ. ಅದ್ಯಾವಾಗ ಅವ್ರ ಅಣ್ಣ ಅವ್ರಂತಪ್ಪ, ನಂಗೆ ಗೊತ್ತೈತಿಲ್ಲಪ್ಪ. ದೊಡ್ಡಮ್ಮನು ಹೇಳ್ತಿತ್ತು, ಇಲ್ಲ ನಮ್ಮ ಅಣ್ಣ ಹೋಗಿ ಬಿಡಿಸ್ಕೊ ಬಂದ್ಬಿಟ್ಟಾನೆ, ಬೇಲ್ ಕೊಟ್ಟಾನೆ. ಅವ್ರದ್ದೇನೋ ಒಂದು 10 ಎಕರೆ ಹೊಲದ್ದು ಬೇಲ್ ಕೊಟ್ಟು ಬಿಡಿಸ್ಕೊ ಬಂದಾನಂತೆ.
ಮಾತಾಡ್ತಿದ್ರಪ್ಪ. ಬರ್ಲಿ ಬಿಡು, ಇನ್ನೇನ್ ನಮ್ ರಮೇಶ ತಾನೆ ಗೌಡ, ಅವಂದೇನ್ ನಡೆಯಲ್ಲ ಬಿಡು. ಹೌದಾ? ಹಂಗಾರೆ ಇವತ್ತು ಸಾಯಂಕಾಲ ಬರ್ತಾರೇನು? ಸರಿ ಬರ್ಲಿ ಬಿಡು, ನಮ್ಮ ರಮೇಶ್ ಅಣ್ಣ ಇರುವಾಗ ನಾವೇ ಕೆದೋದು. ಸರಿ ಅಕ್ಕ, ನಮ್ಮ ಯಜಮಾನ ಕೋಳಿ ಗಿಳಿ ತಗೊಂಡ್ ಬರ್ತಾನಂತೆ. ಸರಿ, ನಂಗೆ ಕಾರಾಗಿರ ಎಲ್ಲ ರೆಡಿ ಮಾಡಕ್ ಹೋಯ್ತೀನಿ, ಬರ್ತೀನಕ್ಕ. ಸರಿ ಹೋಗ್ ಇದೇ ಖುಷಿ ಲೋಕಾರೆ. ಸರಿಯಪ್ಪ, ನಾನು ನಮ್ಮ ಸೊಸೆನ ಮಾಡೋಳಂತ ಅಂಬ್ಲಿ ಕುಡಿದ್ಬಿಟ್ಟು ಆಮೇಲೆ ಸಾಯಂಕಾಲ ಎಲ್ಲ ಸಿಕ್ಕಣ. ಸರಿ ಜಯಮ್ಮ ಬಂದಾಗ ಸಿಕ್ಕಣ. ಸರಿ ಅಜ್ಜಿ, ಹೋಗ್.